ನಮಸ್ತೆ ವೀಕ್ಷಕರೇ. ದೇವರುಗಳ ನಾಡು ದೇವನಹಳ್ಳಿಯಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ವೇಣುಗೋಪಾಲ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನಡೆದಿದೆ. ನಾಡಪ್ರಭು ಕೆಂಪೇಗೌಡ ವಂಶಸ್ಥರು ನಿರ್ಮಿಸಿರುವ ದೇಗುಲದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದೇವರಿಗೆ ನವರತ್ನ ಖಚಿತ ಬೆಲೆ ಕಟ್ಟಲಾಗದ ಆಭರಣಗಳಿಂದ ಸಿಂಗರಿಸಿ ಪೂಜೆ ಪುನಸ್ಕಾರ ನೆರವೇರಿಸಲಾಗಿದೆ. ರಥದ ಮೇಲೆ ಗರುಡ ಪ್ರದಕ್ಷಿಣೆ ಹಾಕಿದ ಕೂಡಲೇ ರಥಕ್ಕೆ ದೇಗುಲ ಆಡಳಿತ ಮಂಡಳಿ ಸದಸ್ಯರು, ಭಕ್ತಾದಿಗಳು, ಸ್ಥಳೀಯ ಮುಖಂಡರು ಚಾಲನೆ ನೀಡಿದ್ದಾರೆ. ದೇವರ ದರ್ಶನ ಪಡೆದ ಭಕ್ತಾದಿಗಳಿಗೆ ಅನ್ನದಾಸೋಹ, ತೀರ್ಥ ಪ್ರಸಾದ ವಿನಿಯೋಗಿಸಲಾಗಿದೆ. ಇನ್ನು ಸಂಭ್ರಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಬಿಗಿ ಭದ್ರತೆಯನ್ನು ವಹಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು, ಸ್ಥಳೀಯರು, ಮುಖಂಡರು, ಸಾರ್ವಜನಿಕರು ಭಾಗಿಯಾಗಿದ್ದರು. ಪ್ರತಿ ವರ್ಷನೂ ತೇರು ಎಳೆಯೋದು ತುಂಬಾ ಚೆನ್ನಾಗಿದೆ ಮಾಡ್ತಿದೆ. ಅದು ಇನ್ನೆಲ್ಲಿಂದನೂ ತುಂಬಾ ಜನಗಳೆಲ್ಲ ತುಂಬಾ ನಮ್ಗೆ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾಗ್ಲೇ ಇಲ್ಲ. ತುಂಬಾ ಜನ ಬರ್ತಾರೆ. ಆದ್ರೆ ಇದು ದೇವ್ರ ಕೃಷ್ಣ ಸ್ವಾಮಿ ಜಾಸ್ತಿ ಶ್ರದ್ಧೆ ಇದೆ. ಅಲ್ಲಿ ಬಂದು ಗರುಡ ಬಂದು ಅಲ್ಲಿ ಆಹ್ವಾನ ಕೊಟ್ಟದ ಮೇಲೆನೆ ತೇರು ಎಳೆಯೋದು. ಅದು ತುಂಬಾ ಎಲ್ಲ ಅದು ಅಯ್ಯಪ್ಪನ ಇದು ಆಹ್ವಾನ ಇರೋದ್ರಿಂದನೇ ತೇರು ಆತರ ಗರುಡ ಬಂದ ಮೇಲೆ ತೇರು ಎಳೆಯಕ್ ಆಗುತ್ತೆ. ನಾವೆಲ್ಲ ಇದನ್ನೆಲ್ಲ ನೋಡಿ ಎಲ್ಲರೂ ಜನ ತುಂಬಾ ಚೆನ್ನಾಗಿ ಜಾತ್ರೆ. ಇದು ರಥಸಪ್ತಮಿ ದಿನ ಅಷ್ಟೇ. ರಥಸಪ್ತಮಿಯಿಂದ 9 ದಿನ ತುಂಬಾ ಚೆನ್ನಾಗಿ ದೇವರಿಗೆಲ್ಲ ಅಲಂಕಾರ ಮಾಡಿ ಒಂದಿನ ಕಲ್ಯಾಣೋತ್ಸವ, ಒಂದಿನ ಇದು ಪೂಜೆಗಳೆಲ್ಲ ದಿನ ಒಂದೊಂದ್ ತರ ಒಂದೊಂದ್ ಪೂಜೆಗಳೆಲ್ಲ ಮಾಡ್ತಾರೆ. ಲಾಸ್ಟ್ ದಿನ ಇವತ್ತು ಇದು ತೇರು ಎಳೆಯೋ ದಿನ ತುಂಬಾ ಚೆನ್ನಾಗಿ ಎಲ್ಲ ಮಾಡಿ ಕಲ್ಯಾಣೋತ್ಸವ ಮಾಡಿ ತುಂಬಾ ದೇವ್ರನ್ನ ಒಳಗಡೆ ಇಟ್ಟು ಆ ಒಡವೆಗಳೆಲ್ಲ ದೇವ್ರದೆಲ್ಲ ತಗೊಂಡ್ಬಂದು ಒಳಗಡೆ ದೇವ್ರಿಗೆಲ್ಲ ಇಟ್ಬಿಟ್ಟು ಅಲಂಕಾರ ಮಾಡಿ ಮತ್ತೆ ಎಲ್ಲ ಎದುರಿಗೆಲ್ಲ ತಗೊಂಡ್ಬಂದು ಇಟ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.